ಹಲೋ ಫ್ರೆಂಡ್ಸ್, ಇವತ್ತು ಸೇವ್ ಬಾಜಿ ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡು. ಆ್ಯಂಡ್ ಅದಾದಮೇಲೆ ಇವಾಗ ನಾವು ಟೆಂಪಲ್ಗೆ ಅಂತ ಬಂದ್ವಿ. ಹಾಗೆ ನಮ್ಮ ಅಕ್ಕಂದು ಹಾಗೆ ಅಕ್ಕನ ಹೋಟೆಲಲ್ಲಿ ಟೀ ಕುಡಿತಾ ಇದ್ದೀವಿ ಇವಾಗ. ಆನ್ ದ ವೇನೇ ಇರೋದು, ಸ್ವಲ್ಪ ಅವ್ರದ್ದೇ ಟೆಂಪಲ್. ಅದು ಟೆಂಪಲ್ಗೂ ಮತ್ತು ಈ ಹೋಟೆಲ್ಗೂ ತುಂಬ ನಿಯರ್ ಇದೆ. ಹಾಗಾಗಿ ಟೆಂಪಲ್ ಹತ್ರನೇ ಹೋಟೆಲ್ ಇಟ್ಟಿದ್ದಾರೆ. ಹಾಗಾಗಿ ಭೇಟಿ ಆದರೂ ಟೀ ಕುಡ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಲೇಟಾಗಿತ್ತು, ತುಂಬ 8 ಗಂಟೆ 8:15ಗೆಲ್ಲ ಬಂದಿದ್ವಿ ನಾವು. ಅದಾದಮೇಲೆ 9:30 ತನಕನೂ ಅಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಒಂದು 10 ಗಂಟೆ ಎಲ್ಲ ಆಗಿತ್ತು. ಇವಾಗ ವಾಪಸ್ ಮನೆಗೆ ಹೋಗ್ತಾಯಿದ್ದೀವಿ. ಇವಳು ಮಮ್ಮಿ ಬೇಕು ಅಂತ ಅಳ್ತಾ ಇದ್ದಾಳೆ. ಅಕ್ಕನಿಗೆ ಮಮ್ಮಿ ಅಂತ ಕರೀತಾಳೆ. ಹಾಗಾಗಿ ಅಳ್ತಾ ಇದ್ದು ಹೆಂಗೋ ಮಾಡಿ ಕರ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್ ಇದು ಶಾಪಿಂಗ್, ಮದುವೆಗೋಸ್ಕರ ಶಾಪಿಂಗ್ ಅಂತ ಸುತ್ತಾಡ್ತಾ ಇದ್ದೀವಿ. ನಂದಾಯಿತು ಅವಳದಾಯಿತು ಅಂತ ಹೇಳಿ ಎಲ್ಲನೂ ಏನೇನು ಬೇಕು ಮತ್ತು ಊರಿಂದ ಎಲ್ಲ ಬಂದಿದ್ವಿ. ಹಾಗೆ ಕೆಲವೊಂದು ಐಟಮ್ಸ್ ಕೂಡ ತೊಗೊಳ್ದಿತ್ತು, ಹಾಗಾಗಿ ಬಂದಿದ್ವಿ. ಅದಾದಮೇಲೆ ಒಂದು ಸಂಡೇ ಇದು, ಸಂಡೇಗೆ ಅಂತ ಹೇಳಿ ಪಿಕ್ನಿಕ್ ಹೋಗಿದ್ವಿ. ಪಿಕ್ನಿಕ್ ತುಂಬ ಚೆನ್ನಾಗಿತ್ತು. ಹೋಗ್ತಾ ಇದ್ದೀರಾ? ಎಲ್ಲಿ? ಬೂ ಹೌದಾ? ಐಸ್ ಕ್ರೀಮ್ ತಿನ್ನಕೊಂತೀರಿ? ಓಕೆ, ಹಾಡ್ ತರ್ಸು. ಓಕೆ, ಯಾರಿಗೆ ಅಲ್ಲ ಹೇಳತ್ತೆ? ಓಕೆ. ಆ್ಯಂಡ್ ರಜೆ ಇತ್ತು, ಹಾಗೆ ಪಿಕ್ನಿಕ್ ಹೋಗಬೇಕು ಅಂತ ಟೀ ಮತ್ತು ಮೆಮೋಸು ಹಾಗೆ ಬೇಳು ಇದೆಲ್ಲ ಮಾಡ್ಕೊಂಡಿದ್ದೆ. ಇವಾಗ ಈವ್ನಿಂಗ್ 5:30 ಎಲ್ಲ ಆಗಿತ್ತು. ತುಂಬ ಲೇಟಾಗಿ ಹೋದ್ವಿ. ಅಲ್ಲಿ ನದಿ ಹತ್ರ ಹೋಗಬೇಕು ಅಂತ. ಅಲ್ಲಿ ಕೆಳಗಡೆ ಕಾರ್ ಕೂಡ ಹೋಗುತ್ತೆ, ಹಾಗಾಗಿ ಹೋಗಿದ್ವಿ. ನೋಡ್ಬೋದು ನೀವು. ಬಟ್ ರೋಡು ಕೆಳಗಡೆ ಬರಬೇಕಾದ್ರೆ ತುಂಬ ಸ್ವಲ್ಪ ಕಷ್ಟ ಆಯಿತು. ರೋಡ್ ಅದಕ್ಕೆ ಸರಿ ಇಲ್ಲ ಇವಾಗ. ಇವಾಗ ನೋಡಿ ವ್ಯೂ ಅಂತೂ ಸಖತ್ತಾಗಿದೆ. ಇಲ್ಲಿ ಮುಂಚೆ ಕೂಡ ಒಂದು ಸತಿ ಬಂದಿದ್ವಿ. ಗ್ರೀನ್ ಹುಲ್ಲೆಲ್ಲ ಗ್ರೀನು, ಸೈಡೆಲ್ಲ ಗ್ರೀನು, ತುಂಬ ಸಖತ್ತಾಗಿತ್ತು. ಮತ್ತು ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಅನಿಸಲ್ಲ. ಬಟ್ ಆದರೂ ಓಕೆ, ಬಟ್ ಚೆನ್ನಾಗಿ ಅನಿಸುತ್ತೆ. ನಾವೇನು ಅಂದ್ಕೊಂಡ್ವಿ, ಇಲ್ಲಿ ನದಿ ದಡದಲ್ಲಿ ನಾವು ಆರಾಮಾಗಿ ನದಿ ಹತ್ರನೇ ಕೂತ್ಕೋಬೋದು, ಅಷ್ಟು ಚೆನ್ನಾಗಿದೆ ಇದು. ಹಾಗೆ ತುಂಬ ಜನ ಫೋಟೋಶೂಟ್ಗೆ ಇದಕ್ಕೆ ಹಾಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಮಾತಾಡೋಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಿ ಅದು ತುಂಬ ಬಂದಿರ್ತಾರೆ. ನಾವಿಲ್ಲಿ ಒಂದು ಸೈಡು ಕೂತ್ಕೊಂಡ್ವಿ. ಎಲ್ಲ ತೊಗೊಂಡು ಬಂದಿದ್ವಿ. ಹಾಗೆ ಏನೋ ಬೇರೆ ಥರ ಪ್ಲ್ಯಾನ್ ಮಾಡಿದೆ, ಬಟ್ ತುಂಬ ಕತ್ಲಾಗಿತ್ತು. ಹಾಗಾಗಿ ಮತ್ತು ಕತ್ಲಾಗೋಕ್ಕಿಂತ ಮುಂಚೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಿಕಾಸ್ ಅಲ್ಲಿ ಕೆಳಗಡೆ ಬರಬೇಕಾದ್ರೆ ರೋಡು ಸ್ವಲ್ಪ ತಗ್ಗೆಲ್ಲ ಮಾಡಿದರು. ಹಾಗಾಗಿ ಮತ್ತೆ ವಾಪಸ್ ಹೋಗ್ಬೇಕಂದ್ರೆ ಅಂಥೇಳಿ ಪ್ರಾಬ್ಲಮ್ ಆಗ್ಬೋದು ಅಂಥೇಳಿ ಇವರು ಅದೇ ಟೆನ್ಷನಲ್ಲಿದ್ದರು. ನಾವಿಲ್ಲಿ ಕೂತ್ಕೊಂಡು ಸ್ವಲ್ಪ ಅಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಾಯಿದ್ರು. ಅದು ತುಂಬ ಚೆನ್ನಾಗಿತ್ತು. ಬೋಟಿಂಗ್ ಅಂದರೆ ಫಿಶ್ ಹಿಡಿತಾರಲ್ವ ಅವರು, ಚೆನ್ನಾಗಿತ್ತು ನೋಡೋಕ್ಕೆ. ವ್ಯೂ ಪಾಯಿಂಟ್ ಅಂದರೆ ನದಿ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಸನ್ಸೆಟ್ ಆಗ್ತಾಯಿತ್ತು. ಇನ್ನೂ ಬೇಗ ಬಂದರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತಾ ಇತ್ತು. ನೋಡ್ಬೋದು ನೀವು, ಈ ರೀತಿ ಇದೆ ಕಲರೆಲ್ಲ. ಆ್ಯಂಡ್ ಸ್ವಲ್ಪ ಮೊಬೈಲಲ್ಲಿ ಸ್ವಲ್ಪ ಚೇಂಜ್ ಅನಿಸುತ್ತೆ ವಿಡಿಯೋ ಶೂಟ್ ಮಾಡಬೇಕಂತಂದರೆ. ಹಾಗೆ ಇವಾಗ ಏನೋ ಅಲ್ಲಿ ಕೂತ್ಕೊಂಡು ನೇಚರ್ ನೋಡ್ತಾ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ಮೊನ್ನೆನೇ ಪ್ಲ್ಯಾನ್ ಮಾಡಿದ್ದೆ. ಹಾಗಾಗಿ ಅಲ್ಲಿ ಬಂತು. ಇನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು ಅನ್ನಿಸ್ತು. ಬೆಳಕಲ್ಲಿ ಹಾಗೆ ಆಗುತ್ತೆ, ಏನಾದರೂ ಪ್ಲ್ಯಾನ್ ಮಾಡಿದರೆ ಏನಾದರೂ ಒಂದಾಗುತ್ತೆ ಫೈನಲ್. ಬಟ್ ಏನಾದರೂ ಆದ್ರೂ ಅಷ್ಟೇ ಎಲ್ಲ ಸರಿ ಹೋಗುತ್ತೆ. ಹೀಗೆ ಸ್ವೀಟ್ ಕಾರ್ನ್ ಕೂಡ ತೊಗೊಂಡು ಬಂದಿದ್ವಿ. ಅದನ್ನು ಕೂಡ ಅಲ್ಲಿ ನದಿ ಹತ್ರ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ಅಂಥೇಳಿ. ಮೊಮೋಸ್ ಅಂತೂ ತುಂಬ ಟೇಸ್ಟಿಯಾಗಿದ್ವು. ನಾನು ಒಂದು ಥರ್ಡ್ ಟೈಮ್ ಏನೋ ಮಾಡಿದ್ದೆ ಅನಿಸುತ್ತೆ. ಮುಂಚೆ ತುಂಬ 1-2 ವರ್ಷದ ಹಿಂದೆ ಮಾಡಿದೆ. ಅದಾದಮೇಲೆ ಮೊಮೋಸ್ ತುಂಬ ಜಾಸ್ತಿ ಮಾಡಿರಲಿಲ್ಲ, ಇವ್ರಿಗೆ ಇಷ್ಟ ಆಗಲ್ಲ ಅಂತೇಳಿ ಮಾಡಿರಲಿಲ್ಲ. ಬಟ್ ನೋಡಿ ಇವಾಗ ಹೋಗ್ತಾ ಇದ್ದಾರೆ. ಇಷ್ಟಪಟ್ಟರೆಲ್ಲ ಮೀನುಗಾರರು ಅಥವಾ ಬೇರೆ ಏನೋ ಗೊತ್ತಿಲ್ಲ. ಬಟ್ ಆ ಕಡೆ ಸೈಡೆಲ್ಲ ಬೋಟ್ಸ್ ತುಂಬಾ ಇದ್ವು. ಆ ಕಡೆ ನೋಡಿ ಲೈಟ್ಸ್ ಎಲ್ಲ ಆನ್ ಆಗಿದೆ ಅಲ್ವಾ, ಅಲ್ಲೆಲ್ಲ ಫೋಟೋಶೂಟ್ ಮಾಡ್ತಾಯಿದ್ದಾರೆ. ವೆಡ್ಡಿಂಗ್ ಪ್ರೀ ಶೂಟು ಪೋಸ್ಟ್ ಇವೆಲ್ಲ
ಶೂಟ್ ಮಾಡ್ತಿರ್ತಾರೆ, ಮೆಟರ್ನಿಟಿ ಶೂಟು ಎಲ್ಲನೂ ಶೂಟ್ ಮಾಡ್ತಿರ್ತಾರೆ. ಈ ಊರಲ್ಲಿ ಸಖತ್ತಾಗಿ ಪ್ಲೇಸ್ ಇದ್ದಾವೆ ಎಲ್ಲ, ಅಂದರೆ ಆರಾಮಾಗಿ ಫೋಟೋಶೂಟ್ ಮಾಡ್ಕೋಬೋದು. ಫೋಟೋಶೂಟ್ಗಂತ ನಾವು ಬೇರೆ ಬೇರೆ ಊರ ಕಡೆ ಎಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಸೊ ನಮ್ಮದು ಇದ್ರಾಯ್ತು ಮೆಟರ್ನಿಟಿ ಶೂಟ್ ಆಗಲಿ, ಮತ್ತು ಏನೊಂದು ಇವಳದು ಫಸ್ಟ್ ಇಯರ್ ಬರ್ಡೇ ಸಲುವಾಗಿ ಒಂದು ಮಾಡಿಸಿದ್ವಿ ಫೋಟೋಶೂಟು. ಸೊ ಎರಡೂ ಒಂದೇ ಲೊಕೇಶನಲ್ಲಿ, ಬಟ್ ಚೆನ್ನಾಗಿ ಬಂದಿದೆ. ಬಟ್ ವಿಡಿಯೋ ವಿತೌಟ್ ಎಡಿಟಿಂಗೇ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಸಾಫ್ಟ್ ಕಾಪಿ ಕಳಿಸಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಐ ಥಿಂಕ್ ಶೇರ್ ಮಾಡಿದ್ದೀನಿ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಾನು ಯಾರನ್ನೂ ಮೇಕಪ್ ಆರ್ಟಿಸ್ಟ್ ಆಗಲಿ ಸೊ ಯಾರನ್ನೂ ಏನೂ ಕರೆಸಿರಲಿಲ್ಲ, ನಾನೇ ಮಾಡ್ಕೊಂಡಿದ್ದೆ. ಬಟ್ ತುಂಬ ಚೆನ್ನಾಗಿ ಬಂದಿದ್ದಾವೆ ಫೋಟೋಸು. ಮೇ ಬಿ ಏನೋ ಬ್ಯಾಕ್ಗ್ರೌಂಡ್ ಆಗಲಿ ಹಾಗೆ ಕ್ಯಾಮ್ರಾ ಇರ್ಬೋದು ಏನೋ, ತುಂಬ ಸಖತ್ತಾಗಿ ಬಂದಿದ್ದಾವೆ. ಆ್ಯಂಡ್ ನೋಡ್ಬೋದು ಇನ್ನೂ ತುಂಬ ನದಿ ತುಂಬ ಹತ್ತಿರದಲ್ಲಿದೆ. ಸೊ ಇವಾಗ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನೋಡಿ, ಹಾಗೆ ನಮ್ಮ ತಂಗಿ ಮದುವೆ ಇದೆ, ಹಾಗಾಗಿ ಸ್ವಲ್ಪ ಶಾಪಿಂಗ್ ನಂದು ಇರುತ್ತೆ ಮೇಯ್ನು. ನಾನು ಅದೇ ಹೇಳಿದೆ ಅಲ್ವಾ, ನಾನು ಜಾಸ್ತಿ ಕಲೆಕ್ಷನ್ಸ್ ಎಲ್ಲ ಇಟ್ಕೊಂಡಿರಲ್ಲ, ಬ್ಲೌಸ್ದೆಲ್ಲ ಎಲ್ಲ ಇದೆ. ಇನ್ನೇನು ಹತ್ತಿರ ಬಂದಿರುತ್ತೆ, ಇನ್ನೊಂದು 2-3 ದಿನ ಇರುತ್ತೆ, ಆವಾಗಲೇ ನಾನು ಜಾಸ್ತಿ ಓಡಾಡೋದು. ಆವಾಗಲೇ ಬ್ಲೌಸ್ ಪೀಸ್ ತರೋದು ಅಥವಾ ಆರ್ಡ್ರ್ ಮಾಡೋದು, ಆವಾಗಲೇ ಸ್ಟಿಚಿಂಗ್ ಮಾಡಿಸ್ಕೊಳ್ಳೋದು, ಇದೆಲ್ಲ ಮಾಡ್ತೀನಿ. ಸೊ ಅದಾದಮೇಲೆ ಫ್ರೀಡಮ್ ಪಾರ್ಕ್ ಅಂತ ಇದೆ. ಸೊ ಇವಳಿಗೋಸ್ಕರ ಅಂಥೇಳಿ ಬಂದ್ವಿ. ಆ್ಯಕ್ಚುಲಿ ನಾವು ಹೋದ ಪ್ಲೇಸಲ್ಲೇ ಸೈಡ್ ಅಲ್ಲಿ ಕೂಡ ಒಂದು ಪಾರ್ಕ್ ಇದೆ, ಅದು ಫಾರೆಸ್ಟ್ ಏರಿಯಾ. ಅಲ್ಲಿ ಹೋಗಬೇಕು ಅಂತಾಯಿತು. ಅಲ್ಲಿ ಹೋಗಿ ಅದಾದಮೇಲೆ ನಮಗೋಸ್ಕರ ಅಂತ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಾಯಿತು. ಬಟ್ ಅದಾಗಲಿಲ್ಲ. ಹಾಗಾಗಿ ಈ ಕಡೆ ಇವಳಿಗೋಸ್ಕರ ಅಂತ ಈ ಕಡೆ ಫ್ರೀಡಮ್ ಪಾರ್ಕ್ ಬಂದ್ವಿ. ಇಲ್ಲಂತೂ ಹಬ್ಬ ಏನು ಕೇಳೋದೇ ಬೇಡ, ಅಷ್ಟೊಂದು 1-2-3 ಅವರ್ಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವಳು ಬಿಡೋದೇ ಇಲ್ಲ. ಈ ರೀತಿ ಎಲ್ಲ ನಾವು ಹೊರಗಡೆ ಬಂದರೆ, ಸೊ ಈ ರೀತಿ ಗೇಮ್ಸ್ ಎಲ್ಲ ಇದ್ದರೆ ಸಖತ್ ಕಾಟ ಕೊಡ್ತಾಳೆ ಅಂತಲೇ ಹೇಳ್ಬೋದು. ಏನಂತಂದರೆ ಅದು ಟೈಮ್ ಮುಗಿದ್ರೂ ವಾಪಸ್ ಬರೋದೇ ಇಲ್ಲ ಅವಳು. ಬೇಗ ಇಳಿ ಅಂತಂದ್ರೂ ಇಳಿಯಲ್ಲ, ಬೇರೆದವ್ರ ಕ್ಯೂ ಇರುತ್ತೆ ಆದ್ರೂ ಇಳಿಯಲ್ಲ. ಸೊ ಹಾಗೆ ಇದಾದಮೇಲೆ ಮತ್ತೊಂದು ಕಡೆ ಓಡ್ತಾಳೆ. ಸೊ ಒಂದೇ ಸಾಲೆಲ್ಲ ಎಲ್ಲನೂ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗಬೇಕು ಮನೆಗೆ. ಸೊ ಇಲ್ಲ ಅಂತಂದ್ರು 3 ಅವರ್ಸ್ ಇವಳಿಗೋಸ್ಕರ ಇದ್ವಿ. ನಾವು ಕೂಡ ಅಷ್ಟೇ ಈ ಪಾರ್ಕ್ಗೆ ತುಂಬ ದಿನ ಆಗಿತ್ತು ಬಂದಿದ್ದು. ಹಾಗಾಗಿ ಇಲ್ಲಿ ಕನ್ನಡ ಸಾಂಗ್ಸ್ ಹಾಕ್ತಾರೆ. ಸೊ ಇದು ಒಂಥರ ಮ್ಯೂಸಿಕಲ್ ಕಾರಂಜಿ. ಸೊ ಮ್ಯೂಸಿಕಲ್ ನೀರೆಲ್ಲ ಡ್ಯಾನ್ಸ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹೊತ್ತು ನೋಡಿಕೊಂಡು ಚೆನ್ನಾಗಿರುತ್ತೆ. ಇದು ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನೂ ಇದೆ, ಇದು ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ನಾನು ಇವಾಗ ತುಂಬ ಲೇಟಾಗಿತ್ತು, ಮನೆಗೆ ಹೋಗ್ತಾ ಇದ್ದೀವಿ. ಸೊ 10 ಗಂಟೆ ಎಲ್ಲ ಆಗಕ್ಕೆ ಬಂದಿತ್ತು. ಮತ್ತು ಅಗೇನ್ ಅದೇ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ನಮ್ಮದು. ಸೊ ನೋಡ್ಬೋದು ನೀವು, ಎಲ್ಲನೂ ಕಿತ್ತಾಕಿದ್ದೀನಿ. ಇದೆ ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಊರಿಂದ ಇದ್ದಿದ್ದು ಬ್ಯಾಗ್ ಹಾಗೇ ಇಟ್ಟಿದ್ದೆ ನಾನು. 1-2 ದಿನ ಆದಮೇಲೆ ಒಂದು ಸ್ವಲ್ಪ ದಿನ ಎಲ್ಲ ತೆಗೆದುಬಿಟ್ಟೆ. ಇನ್ನು ಹೊಸ ಎಲ್ಲ ಬಟ್ಟೆಗಳನ್ನು ಹಾಗೆ ಇಟ್ಟಿದ್ದೆ. ಸೊ ಅವನ್ನೆಲ್ಲ ತೆಗೆದು ಯಾವುದು ಬೇಕೋ ಅದೆಲ್ಲ ಹಾಕ್ಕೊಂಡು ಇಟ್ಕೋಬೇಕೆಲ್ಲ ಹರಿಬಿದ್ದೀನಿ. ಸೊ ಅಗೇನ್ ಈವ್ನಿಂಗು ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ಸೊ ನನಗೇನು ಬೇಕೋ ಅದೆಲ್ಲ ತೊಗೊಳಕ್ಕೆ, ಏನಾದರೂ ಆಗಲಿ ಸೊ ತೊಗೊಳಕ್ಕಂತ ಹೋಗ್ತಾ ಇದ್ದೀವಿ. ಹಾಗೆ ಐರನ್ ಎಲ್ಲ ಮಾಡೋದಿತ್ತು, ಅದು ಕೂಡ ಮಾಡ್ಕೊತಾ ಇದ್ದೆ. ಸೊ ಮನೆಯೆಲ್ಲ ಅಂದರೆ ಅದೇ ನಾನು ಇನ್ನೊಬ್ಳು ಸಿಸ್ಟರ್ ಮ್ಯಾರೇಜ್ಗೋಸ್ಕರ ಅದು ಹೆಂಗಿತ್ತು ಹಾಗೆ ಇತ್ತು ಪ್ಯಾಕು. ಹಾಗಾಗಿ ಉಳಿತು ಹೀಗೇ ಎಲ್ಲ ತೆಗೆದು ಎಲ್ಲ ಹೊಂದಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಸೊ ಇವಾಗ ನಮ್ಮ ಅಂಕಲ್ಗೆ ಬಟ್ಟೆ ತರಬೇಕು ಅಂತ ವಾಪಸ್ ಇಲ್ಲಿ ಹೊರಗಡೆ ಬಂದಿದ್ದೀವಿ. ಸೊ ಹಿಂಗೆ ಆಗುತ್ತೆ ಡೈಲಿ ಒಂದೊಂದು ಕಡೆ ಸುತ್ತಾಡೋದು.
ಅದು 10 ಗಂಟೆ 11 ಗಂಟೆ ಎಲ್ಲ ಆಗುತ್ತೆ ನಾವು ಹೋಗೋದು. ಸೊ ರಾಯಬಾಗಿಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಕೂಡ ಬಟ್ಟೆ ಪರ್ಚೇಸ್ ಮಾಡಿದ್ವಿ ನಮ್ಮ ಅಂಕಲ್ಗೆ. ಹಾಗೆ ಅಂದರೆ ನಮ್ಮ ಅಂಕಲ್ ಯಾವುದೋ ನಮ್ಮ ತಾತ ಯಾವುದು ಇಷ್ಟಪಡ್ತಾರೋ ಆ ಕಲರ್ ತೊಗೊಂಡ್ವಿ. ಸೊ ರಾಯಬಾಗಿಲಿದು ಸೊ ಚೆನ್ನಾಗಿದೆ ಬಟ್ಟೆ ಅಂತ ಹೇಳಿ ತೊಗೊಂಡಿದ್ದು. ಸೊ ಇದೆರಡು ಕಲರ್ ಚಾಯ್ಸ್ ಮಾಡಿದ್ರು, ಹಾಗಾಗಿ ತೊಗೊಂಡ್ವಿ. ಇಲ್ಲಿ ಕೂಡ ಅಷ್ಟೇ ಒಂದು 1.5 hour ಅದಾದಮೇಲೆ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಎಲ್ಲ ಆಯಿತು. ಆ್ಯಂಡ್ ಇವಾಗ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಕೂಡ ಆಯಿತು. ಸೊ ಮೊನ್ನೆಯಿಂದ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಬ್ಲೌಸ್ ಕೂಡ ನನ್ನ ಹತ್ರ ಬ್ಲೌಸ್ ಕಲೆಕ್ಷನ್ಸ್ ಇರೋದೆಲ್ಲ, ಸ್ಯಾರೀಸ್ ಎಲ್ಲ ತುಂಬ ಇರುತ್ತೆ, ತುಂಬ ಸ್ಯಾರೀಸ್ ಇದ್ದಾವೆ. ಬಟ್ ಬ್ಲೌಸ್ ಕಲೆಕ್ಷನ್ಸ್ ಇರೋದಿಲ್ಲ. ಆ್ಯಕ್ಚುಲಿ ನಾನು ಜಾಸ್ತಿ BA ಮಾಡೋಲ್ಲ, ಹಾಗಾಗಿ ಯಾವ ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಮದುವೆ ಟೈಮಲ್ಲೇ ಓಡಾಡೋದು ಯಾವ ಬ್ಲೌಸ್ ಸೆಟ್ ಆಗುತ್ತೆ ಯಾವುದು ಅಂತ ಹೇಳಿ. ಹಾಗಾಗಿ ಸ್ವಲ್ಪ ತುಂಬ ಸ್ಟ್ರೆಸ್ ಆಗುತ್ತೆ. ಮದುವೆ ಟೈಮಲ್ಲೇ ಎಲ್ಲನೂ ಓಡಾಡೋದು, ಆನ್ಲೈನ್ ಆರ್ಡ್ರ್ ಮಾಡೋದು ಇದೆಲ್ಲ ಮಾಡ್ತೀನಿ. ಸೊ ಆನ್ಲೈನ್ ಕೂಡ ಆರ್ಡ್ರ್ ಮಾಡಿದ್ದೆ, ಕರೆಕ್ಟಾಗಿ ಬಂದಿತ್ತು. ಬಟ್ ಏನು 2 ಪ್ರಾಡಕ್ಟ್ ಬಂದಿದ್ವು, ಬಟ್ ಒಂದೇ ಪ್ರಾಡಕ್ಟ್ ರಿಸೀವ್ ಆಗಿತ್ತು. ಹಾಗಾಗಿ ನಾನು ಅದನ್ನು ರಿಟರ್ನ್ ಮಾಡಿಬಿಟ್ಟೆ. ಸೊ ರಿಟರ್ನ್ ಮಾಡಲಿಲ್ಲ, ರಿಫ್ಯೂಸ್ ಮಾಡಿದೆ. ಶಾಪಿಂಗ್ ಕೂಡ ಅಷ್ಟೇ 7 ಗಂಟೆ 7:15 ಮನೆಗೆ ಬರ್ತಾರೆ. ಆವಾಗ ನಾವು ರೆಡಿಯಾಗಿಬಿಟ್ಟು ಓಡಿಸಾಡಲ್ಲ, ತಿರುಗಾಡಿ ಎಲ್ಲ ಮನೆಗೆ ಬರೋಷ್ಟರಲ್ಲೇ 10, 11 ಎಲ್ಲ ಆಗುತ್ತೆ. ಅದಾದಮೇಲೆ ಬಂದು ಅಡುಗೆ ಮಾಡಿ ಊಟ ಎಲ್ಲ ಮಾಡೋಷ್ಟರಲ್ಲಿ 2, 12, 1 ಈ ರೀತಿ ಎಲ್ಲ ಆಗುತ್ತೆ. ಸೊ ಎವ್ರಿ ಟೈಮ್ ಅದೇ ರೀತಿ ಹಾಕೋದು, ಹಾಗಾಗಿ ಅದು ತುಂಬ ಇನ್ನೂ ಸ್ಟ್ರೆಸ್ ಅನಿಸುತ್ತೆ. ಆರಾಮಾಗಿ ರೆಡಿ ಆಗಬೇಕು ಅಂತ ಅನಿಸೋದಿಲ್ಲ. ಈವನ್ ಶಾಪಿಂಗ್ ಅಂತ ಇದ್ದರೆ ಸೊ ಹೊರಗಡೆ ಹೋಗಲೇಬೇಕು. ಕೆಲವೊಂದೇನೋ ಮದುವೆ ಪ್ರಿಪ್ರೇಷನ್ ಆದರೆ, ಕೆಲವೊಂದಂತೂ ನನ್ನ ಹತ್ರ ಯಾವ ಐಟಮ್ಸ್ ಇರೋದಿಲ್ಲ. ಈವನ್ ಕಾಸ್ಮೆಟಿಕ್ಸ್ ಆಗಲಿ ಯಾವುದು ಜಾಸ್ತಿ ಅಂತದಿಲ್ಲ, ಏನೂ ಇರೋದಿಲ್ಲ. ಹಾಗಾಗಿ ಮದುವೆ ಟೈಮಲ್ಲಿ ಸ್ವಲ್ಪ ಓಡಾಡ್ತೀನಿ ನಾನು. ಅದು ಆಲ್ಸೋ ಹೊಸತಿ ಟ್ರಿಪ್ಗೆಲ್ಲ ಹೋಗಿದ್ವಲ್ಲ, ಹಾಗಾಗಿ ಅದು ಸ್ವಲ್ಪ ಹಂಗೆ ಮುಂದೆನೇ ಹೋಯಿತು. ಸೊ ಏನು ಮಾಡೋಕ್ಕಾಗಲ್ಲ. ಸೊ 2-3 ಡೇಸಲ್ಲಿ ಫುಲ್ಲೆಲ್ಲ ಓಡಾಡಿ ಇವಾಗ ತೊಗೊಂಡು ಬಂದ್ವಿ. ಆಮೇಲೆ ಮನೆಯಲ್ಲಿ ಇದ್ದಾಗ ಫುಲ್ 1 ಡೇ ಫುಲ್ ಅಂದರೆ ಮನೆ ಶಿಫ್ಟ್ ಎಲ್ಲ ಮಾಡಿದ್ವಿ. ಸೊ ಆ ಟೈಮಲ್ಲಿ ಎಲ್ಲನೂ ಒಂದೊಂದು ಕಡೆ ಎಲ್ಲ ಬ್ಯಾಗ್ಸಲ್ಲೇ ಹಾಕಿಟ್ಬಿಟ್ಟೆ. ಸೊ ಹಾಗಾಗಿ ಅದು ಅಂದರೆ ಅವನ್ನ ಎಲ್ಲ ಸೆಟ್ ಮಾಡಿ ಇಡೋದಕ್ಕೆ ಒಂದು ಸ್ವಲ್ಪ 1 ಡೇ ತೊಗೊಂತು ನನಗೆ. ಆ್ಯಕ್ಚುಲಿ ಅವಳದು ಒಂದು ಸೆಟ್ಟು, ಅವಳದು ಒಂದು ಎಲ್ಲ ಕಡೆ ಒಂದು ಕಡೆ, ನಮ್ಮದು ಅವ್ರದ್ದು, ಹಾಗಾಗಿ ಲೇಟೇ ಆಯಿತು. ಸೊ ಎಲ್ಲ ಸೆಟ್ ಮಾಡಿ ಅದಾದಮೇಲೆ ಅದನ್ನೆಲ್ಲ ಐರನ್ ಮಾಡಿ ಇಟ್ಕೋಬೇಕು ಅಂದರೆ ಎಲ್ಲ ಬೇರೆ ಎಲ್ಲ ಕೆಲಸದಲ್ಲಿ. ಸೊ ಫೈನಲಿ ಇವತ್ತು ರೆಡಿಯಾಗಿದ್ದೀವಿ. ಸೊ ನಾಳೆ ಹೋಗಬೇಕು ಊರಿಗೆ ಮಾಡಿದ್ವಿ. ಮತ್ತು ಇನ್ನು ಸ್ವಲ್ಪ ಐಟಮ್ಸ್ ಎಲ್ಲ ನಮ್ಮ ತಂಗಿ ಅಲ್ಲಿ ತೊಗೊಂಡ್ಲು. ಸೊ ಹಾಗಾಗಿ ನನಗಿನ್ನ ಸ್ವಲ್ಪ ಆರಾಮ ಅನ್ನಿಸ್ತು. ಸೊ ನನ್ನ ಸಿಸ್ಟರ್ ಗಿಫ್ಟ್ ಆಗಲಿ ಮತ್ತು ಹಾಗೆ ಎಲ್ಲ ಕೆಲವೊಂದು ಐಟಮ್ಸ್ ಎಲ್ಲ ಅವಳು ತೊಗೊಂಡಿದ್ದಾಳೆ, ಕೆಲವೊಂದು ನಾನು ತೊಗೊಂಡಿದ್ದೀನಿ. ಸೊ ಇವಾಗ ಆರಾಮಾಗಿ ರೆಡಿ ಆಗ್ಬೋದು. ಇವತ್ತು ಅಷ್ಟೊಂದು ಏನು ಕೆಲಸ ಇಲ್ಲ, ಜಸ್ಟ್ ಬ್ಯಾಗಲ್ಲಿ ಹಾಕಿ ಎತ್ತಿಡೋದಷ್ಟೇ. ಎಲ್ಲ ಆಲ್ಮೋಸ್ಟ್ ಎಲ್ಲ ಇಟ್ಟಿದ್ದೀನಿ, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀನಿ. ಇವತ್ತು ಆರಾಮಾಗಿ ನಿದ್ದೆ ಮಾಡಿ ನಾಳೆ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಂಗೆ ನನ್ನ ವಿಡಿಯೋಸ್ ನೋಡ್ತಾ ಇರಿ. ಸೊ ಮದುವೆದೆಲ್ಲ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೊ ಕೀಪ್ ವಾಚಿಂಗ್. ಜ್ಯುವೆಲರ್ಸ್ ಇದ್ದಾವೆ, ಇವಾಗ ಜ್ಯುವೆಲರ್ಸ್ ಎಲ್ಲ ಪ್ಯಾಕ್ ಮಾಡೋಣ, ಯಾವ್ದಾವ್ದು ಬೇಕು ಅಂತ ಹೇಳಿ. ಸೊ ಎಲ್ಲನೂ ಇದರಲ್ಲಿ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಇದರಲ್ಲಿ ಕೂಡ ಇದ್ದಾವೆ. ಸೊ ನೋಡ್ಕೋಬೇಕು ಯಾವುದು ಡ್ರೆಸ್ಗೆಲ್ಲ ಸೂಟ್ ಆಗುತ್ತೆ ಅಂತ ಹೇಳಿ. ಎಲ್ಲ ಡ್ರೆಸ್ ತುಂಬ ನನ್ನ ಹತ್ರ ಜ್ಯುವೆಲರಿ ಕಲೆಕ್ಷನ್ಸ್ ತುಂಬಾ ಇದ್ದಾವೆ, ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನು ನೋಡ್ಕೊತೀನಿ, ಅದಾದಮೇಲೆ ಪ್ಯಾಕ್ ಮಾಡ್ಕೊತೀನಿ ಯಾವ್ದು ಬೇಕು ಅಂತ. ಎಲ್ಲನೂ ಇದ್ದಾವೆ ಇದರಲ್ಲಿ, ಸೊಂಟಪಟ್ಟಿ ಆ್ಯಂಡ್ ಈ ಥರ ಎಲ್ಲ ತುಂಬಾ ಇದ್ದಾವೆ. ಚುಕ್ಕಸ್ಸು ಮಾಡ್ಕೊತೀನಿ. ಬಟ್ ಈ ರೀತಿ ಅಂತ ಬಂದರೆ ಎಲ್ಲನೂ ಮನೆಯೆಲ್ಲ ತುಂಬ ಕಿತ್ತಾಗ್ಬಿಡ್ತೀನಿ. ಆ್ಯಂಡ್ ಆಲ್ಸೋ ಇದು ಒಂದು ಇಟ್ಕೊತೀನಿ, ಹಾಗೆ ಮೇ ಬಿ ಇದು ಕೂಡ ಅಷ್ಟೇ ಇಟ್ಕೊತೀನಿ. ಸೊ ಇದು ಫುಲ್ ಒಂದು ಸೆಟ್ ಇದೆ, ಇದೆಲ್ಲ ಇಟ್ಕೊತೀನಿ. ಚೆನ್ನಾಗಿದೆ ಇದೆಲ್ಲ. ಹಾಗೆ ಬೇರೆ ಥರ ಇಯರಿಂಗ್ಸು ಇದೆಲ್ಲನೂ ಒಂದು ಬಾಕ್ಸಲ್ಲಿ ಹಾಕ್ಕೊತೀನಿ. ಸೊ ಎಲ್ಲ ಇಟ್ಟಿದ್ದೀನಿ ನನಗೆ ಗೊತ್ತಿಲ್ಲ. ಹೇರ್ ಎಕ್ಸಸೈಸ್ ಆ್ಯಂಡ್ ಎಲ್ಲನೂ ಇದ್ದಾವೆ ನನ್ನ ಹತ್ರ. ಈ ರೀತಿ ಫ್ಲವರ್ಸು, ಹಾಗೆ ನೆಕ್ಲೇಸಸ್ ಅಂತೂ ಇಲ್ಲೆಲ್ಲ ತುಂಬಿಟ್ಟಿದ್ದೀನಿ. ನನಗೆ ಕಾಣಿಸಲ್ಲ, ತುಂಬಾ ಇದ್ದಾವೆ ನನ್ನ ಹತ್ರ ನೆಕ್ಲೇಸು, ಅದು ಎಲ್ಲ ಥರ ಸೆಟ್ಟು. ಸೊ ಅದರಲ್ಲಿ ಇವಾಗ ಯಾವ್ದು ಬೇಕೋ ಅದು ತೊಗೊಂಡು ಹೋಗ್ತೇನೆ.
ಫುಲ್ ಒನ್ ಡೇ ಬೇಕು ನನಗೆ ಯಾವುದೆಲ್ಲ ಸೆಟ್ ಮಾಡೋದಕ್ಕೆ ಏನೆಲ್ಲ ಜ್ಯುವೆಲರ್ಸ್ ಎಲ್ಲ ಯಾವ ತಗೋಬೇಕು ಅಂತ ಅಲ್ಲೆಲ್ಲ ಕಡೆ ಇಟ್ಬಿಟ್ಟಿದ್ದೀನಿ. ನನ್ನ ತಂಗಿಯ ಮದುವೆ ಆದಮೇಲಂತೂ ಎಲ್ಲಿಟ್ಟಿದ್ದೀನಿ ನನಗೆ ಗೊತ್ತಿಲ್ಲ, ಎಲ್ಲ ಕಡೆ ಏನಿಲ್ಲ. ಅಷ್ಟು ಚೆನ್ನಾಗಿತ್ತು, ಕೆಟ್ಟೋಗಿದೆ. ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಗೋಲ್ಡ್ ಜ್ಯುವೆಲರ್ ಇಟ್ಕೊಂಡಿದ್ದೀನಿ. ಇದನ್ನೇನು ಮಾಡ್ತೀನಿ ಅಷ್ಟೇ. ಇದು ನನ್ನ ಮದುವೆಲಿ ಹಾಕೊಂಡಿದ್ದು, ನನ್ನ ತಮ್ಮನ ಮದುವೆಲಿ ಹಾಕೊಂಡಿದ್ದೀನಿ. ಇವಾಗ ನಾನು ನಮ್ಮ ಕಡೆ ಎಲ್ಲ ಬುತ್ತಿ ಬಕ್ರೆ ಅಂತ ತೊಗೊಂಡು ಹೋಗ್ತೀವಿ ನಾವು. ಹಾಗಾಗಿ ನಾನಿಲ್ಲಿ ಚಟ್ನಿ ಮಾಡ್ಕೊತಾ ಇದ್ದೀನಿ, ಪುಟಾಣಿ ಚಟ್ನಿ, ಮತ್ತು ಜಾಮೂನ್ ಕೂಡ ಮಾಡಿದ್ದೀನಿ ನನ್ನ ತಂಗಿಗೆ ಇಷ್ಟ ಅಂತ ಹೇಳಿ. ಸೊ ನಾಳೆನೇ ಊರಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಇವಾಗ 12:30 ಆಗಿದೆ ಟೈಮು. ಸೊ ಇವಾಗ ಇನ್ನೂ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ನೈಟ್ ಆಗಿದೆ. ಹೌದಾ, ಮಾಮಾಗ? ಯಾವ ಮಾಮ? ಓಕೆ. ಮಾಮಾಗ? ಮಮ್ಮಿಗೆ? ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಹಾಗೆ ನೋಡ್ತಾರೆ, ಹಾಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.